ಕಾಂಗ್ರೆಸ್ನಲ್ಲಿ ಕುರ್ಚಿಗೋಸ್ಕರ ಯಾವ ರೀತಿಯ ಮುಸುಕಿನ ಗುದ್ದಾಟ, ಬಹಿರಂಗ ಗುದ್ದಾಟ, ಮಾತಿನ ಸಮರ ಎಲ್ಲವೂ ಕೂಡ ಏರ್ಪಟ್ಟಿದ್ದನ್ನ ನೋಡಿದ್ವಿ. ಅದನ್ನ ಸೆಮಿಫೈನಲ್ 1, ಸೆಮಿಫೈನಲ್ 2 ನಲ್ಲಿ ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ತಣ್ಣಗೆ ಮಾಡುವಂತ ಪ್ರಯತ್ನ, ಬೆಂಕಿ ಹೊತ್ಕೊಂಡಿದ್ದು ಅವರಿಂದನೇ ಈಗ ತಣ್ಣಗೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಅದೇ ನಾಯಕರೇ. ಅದು ಸದ್ಯದ ಬ್ರೇಕ್ ಅಷ್ಟೇ, ಟೆಂಪ್ರವರಿ ಬ್ರೇಕ್ಫಾಸ್ಟ್ ಮುಖಾಂತರ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ, ಬ್ರೇಕ್ಫಾಸ್ಟ್ ಒಗ್ಗಟ್ಟಿನ ಬಳಿಕ ಮಹತ್ವದ ಬೆಳವಣಿಗೆ. ಮಂಗಳೂರಿನಲ್ಲಿ ಇಂದು ಮಹತ್ವದ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಒಂದು ಮಹತ್ವದ ಮೀಟಿಂಗ್ ನಡೀತಾ ಇದೆ ಮಂಗಳೂರಿಗೆ ಇಂದು ಕೆಸಿ ವೇಣುಗೋಪಾಲ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ, ರಾಹುಲ್ ಗಾಂಧಿ ಅವರು ಯಾರ್ದಾದ್ರೂ ಮಾತನ್ನ ಕೇಳ್ತಾರೆ ಅಂದ್ರೆ ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಅವರ ಸಲಹೆ ಅವ್ರು ಕೇಳ್ತಾರೆ. ಸಾಕಷ್ಟು ನಿರ್ಧಾರಗಳನ್ನ ಕೂಡ ಕೆಸಿ ವೇಣುಗೋಪಾಲ್ ಹೇಳ್ದಂತೆ ನಡೆಯುತ್ತೆ ಅಂತಲೂ ಕೂಡ ಹೇಳಲಾಗುತ್ತೆ. ಅಂದ್ರೆ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಅಮಿತ್ ಶಾ ಅವ್ರನ್ನ ನೋಡ್ತಾರೆ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ಅವ್ರನ್ನ ನೋಡ್ತಾರೆ. ಮಂಗಳೂರಿಗೆ ಹೋಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡ್ತಾರಾ? ಕಾಂಗ್ರೆಸ್ ಬೆಳವಣಿಗೆಗಳ ಬಗ್ಗೆ ಕೆಸಿ ವೇಣುಗೋಪಾಲ್ಗೆ ಮಾಹಿತಿಯನ್ನ ಕೊಡ್ತಾರಾ? ಸೋನಿಯಾ ರಾಹುಲ್ ಭೇಟಿ ಬಗ್ಗೆ ಸಿಎಂ ಇಂಗಿತವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ. ಡಿಸೆಂಬರ್ 8ಕ್ಕೆ ದೆಹಲಿಗೆ ಹೋಗಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡುವಂತದ್ರ ಬಗ್ಗೆ ಸಮಯಾವಕಾಶವನ್ನ ಕೇಳ್ತಾರಾ? ಇದೆಲ್ಲವೂ ಕೂಡ ಇರುವಂತ ಪ್ರಶ್ನೆಗಳು. ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ. ಇನ್ನು ದಿನ ಕಳೆದಂತೆ ಬದಲಾಗ್ತಾನೆ ಇದೆ ಸಿಎಂ ಮಾತಿನ ವರಸೆ. ಅಧಿಕಾರ ಶಾಶ್ವತ ಅಲ್ಲ, ಏನಾಗುತ್ತೋ ಆಗ್ಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸಿಎಂ ಮಾತನಾಡಿದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗಿದ್ರಲ್ವಾ ಬೆಳಗ್ಗೆ, ಅದಾದ ನಂತರ ವೇಣುಗೋಪಾಲ್ ಕೃಷ್ಣ ಅವ್ರ ಜೊತೆ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಮಾತನಾಡಿದಂತ ಹೇಳಿಕೆ ಅದು. ಹೈಕಮಾಂಡ್ ಹೇಳಿದಾಗ ಡಿಕೆ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಮಾಧ್ಯಮದವ್ರು ಕೇಳಿದ್ರು, ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ ಸಾರ್ ಅಂತ. ತುಂಬಾ ಚಾಣಕ್ಷತ್ರದಿಂದ ಮಾತನಾಡಿದ್ರು ಸಿದ್ದರಾಮಯ್ಯನವರು. ಹೈಕಮಾಂಡ್ ಹೇಳಿದಾಗ ರೀ ಅಂತ ಮಾತನಾಡಿದ್ರು ಸಿದ್ದರಾಮಯ್ಯ. ಸಂಜೆ ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂಥ ಮಾತು, ರಾಜಕೀಯ ನಮ್ಮ ಅಪ್ಪನ ಆಸ್ತಿ ಅಲ್ಲ ಅಂತಲೂ ಕೂಡ ಮಾತನಾಡಿದ್ರು. ಅದು ಹೇಳಿಕೆ ಕೊಟ್ಟಿದ್ದಲ್ಲ, ರಾಜಕೀಯ ನಮ್ಮ ಅಪ್ಪನ ಆಸ್ತಿ ಅಲ್ಲ ಅಂತಲ್ಲ, ಅದನ್ನ ಮಾತನಾಡ್ತಾ ಬೇಳೂರು ಗೋಪಾಲ್ ಕೃಷ್ಣ ಅವ್ರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಬಂದಂತ ಪದಗಳು. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವಾಗ ಸಿದ್ದರಾಮಯ್ಯನವರು ಎಲ್ಲೋದ್ರು ಸುದ್ದಿ, ಏನ್ ಮಾತನಾಡಿದ್ರು ಸುದ್ದಿ, ಯಾವ ನಾಯಕರನ್ನ ಎಲ್ಲಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಸಹಜವಾಗಿ ಸುದ್ದಿ ಆಗ್ತಾನೆ ಬರ್ತಾ ಇದೆ. ಇನ್ನು ಇವತ್ತು ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಬರ್ತಾ ಇದ್ದಾರೆ, ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಈ ಭೇಟಿ ಎಷ್ಟರ ಮಟ್ಟಿಗೆ ಮಹತ್ವವನ್ನ ಪಡ್ಕೊಂಡಿದೆ ಅಂತ? ಪೃಥ್ವಿರಾಜ್, ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಸಾಮಾನ್ಯ ನಾಯಕರಲ್ಲ, ಬದಲಾಗಿ ರಾಹುಲ್ ಗಾಂಧಿ ಅವರು ಅತ್ಯಾಪ್ತರು. ಅವರು ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರ ಏನಾದರೂ ಒಂದು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಕುತೂಹಲ ಕೆಡೆ ಮಾಡಿಕೊಂಡಿರುವಂಥದ್ದು. ಮಂಗಳೂರಿಗೆ ಕೆಸಿ ವೇಣುಗೋಪಾಲ್ ಅವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೋಗ್ತಾ ಇದ್ದಾರೆ, ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಬ್ಬರು ಕೂಡ. ಅದಾದ ನಂತರವಾಗಿ ಪ್ರತ್ಯೇಕವಾಗಿ ಮಾತುಕತೆ ಮಾಡುವಂಥ ನಿಟ್ಟಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇರುವಂಥದ್ದು ಏನಂತದ್ದು ಸಂಪುಟ ಪುನರಚನೆಯನ್ನು ಮಾಡಬೇಕು ಅನ್ನೋಂಥದ್ದು. ಅದರಿಗೆ ಅವ್ರಿಗೆ ಅಡ್ಡವಾಗಿರುವಂಥದ್ದು ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ಅನ್ನೋ ಒಂದು ವಿಚಾರ. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆಯನ್ನು ತೋಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಸಿ ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಸಿದ್ದರಾಮಯ್ಯ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಏನಿದೆ ಅನ್ನುವಂಥದ್ದು, ಅಂದರೆ ಕರ್ನಾಟಕ ರಾಜ್ಯ ರಾಜಕಾರಣದ ವಿಚಾರವಾಗಿ ಯಾವ ರೀತಿ ಇದೆ ಅನ್ನುವಂಥದ್ದು. ಮತ್ತು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇಂದನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ರಾಹುಲ್ ಗಾಂಧಿ ಅವರ ಮನಸ್ಥಿತಿಯಲ್ಲಿ ಏನಿದೆ ಅನ್ನುವಂಥದ್ದು. ಈಗ
ಮುಖ್ಯವಾಗಿ ಈಗಿರ್ತಕ್ಕಂಥ ಗೊಂದಲಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಒಂದು ರೀತಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಪಾಲಿಟಿಕ್ಸ್ ಮುಖಾಂತರವಾಗಿ ಇಬ್ಬರು ನಾಯಕರ ಸಂಧಾನಕ್ಕೆ ಮುಂದಾಗಿದ್ದಾರೆ, ಅದರಲ್ಲೂ ಕೂಡ ಸಫಲರಾಗಿದ್ದಾರೆ. ಸದ್ಯಕ್ಕೆ ಇದು ತಾತ್ಕಾಲಿಕ ಅಂತಲೇ ಹೇಳ್ಬೋದು. ಆದರೆ ಬರುವಂಥ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಬಿಟ್ಕೊಡುವಂಥ ಮಾತೇ ಇಲ್ಲ ಅನ್ನೊಂದು, ಮತ್ತೆ ಮುಖ್ಯಮಂತ್ರಿ ಪದವಿಯನ್ನು ಪಡ್ಕೊಳ್ತಾರೆ ಅನ್ನೊಂದು ಮಾತುಗಳು ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕವಾಗಿಯೇ ನಿನ್ನೆ ದಿನ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಹ್ವಾನ ಮಾಡಿದಂಥ ಸಂದರ್ಭದಲ್ಲಿ, ಮಾತುಕತೆ ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇಲ್ಲೊಂದು ಕಡೆ ಅಧಿಕಾರ ಹಸ್ತಾಂತರ ಮಾಡುವಂಥ ನಿಟ್ಟಿನಲ್ಲಿ ಮನಸ್ಸನ್ನು ಮಾಡಿದ್ದಾರೆ ಅನ್ನೋದು ಅಂದರೆ ಅವರ ಮಾತಿನಿಂದಲೇ ಗೊತ್ತಾಗ್ತಾ ಇದೆ. ನವೆಂಬರ್ 20ವರೆಗೂ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದರೆ ನವೆಂಬರ್ 20ರ ಬಳಿಕವಾಗಿ ನಾನು ಈಗ ಹೈಕಮಾಂಡ್ ನಾಯಕರು ಹೇಳಿದಂತೆ ಕೇಳ್ತೀನಿ ಅನ್ನೋ ಮಾತನ್ನು, ಇದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆಗೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾತುಕತೆ ನಡೆಸುವಂಥದ್ದು ಮತ್ತು ಸಂಪುಟ ಪುನರಚನೆ ವಿಚಾರವಾಗಿ ಅಂತಿಮವಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು ಮತ್ತು ರಾಜ್ಯ ರಾಜಕಾರಣದ ವಿಚಾರವಾಗಿ ಕರ್ನಾಟಕದ ಕಾಂಗ್ರೆಸ್ ಪರಿಸ್ಥಿತಿ ಬಗ್ಗೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಕೆ ಸಿ ವೇಣುಗೋಪಾಲ್ ಅವರು ಆದಷ್ಟು ಬೇಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಇಲ್ಲಿ ರಾಜ್ಯ ಕಾಂಗ್ರೆಸ್ನ ನಾಯಕತ್ವದ ಬಿಕ್ಕಟ್ಟು ಶುರುವಾಗಿದೆ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಿಸುವಂಥ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಅನ್ನೋ ಮನವಿಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡುವಂಥ ಸಾಧ್ಯತೆ ಇದೆ. ಆದರೆ ವೇಣುಗೋಪಾಲ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಏನು ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಒಂದೇ ಮಾತು ಹೈಕಮಾಂಡ್ ಮಾತಿನಂತೆ ಮತ್ತು ಹೈಕಮಾಂಡ್ ನನ್ನ ಪರವಾಗಿ ನಿಲ್ಲುತ್ತೆ ಅನ್ನುವಂಥದ್ದು. ಅದರ ಆಧಾರದ ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರು ದಿನ ವಿಳಂಬ ಆದರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ನಾಯಕರ ಮಾತಿನಂತೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ. ಹೀಗಾಗಿ ಹೈಕಮಾಂಡ್ ನಾಯಕರು ಏನಾದರೂ ಒಂದು ವೇಳೆ ಏನಾದರೂ ಅಧಿಕಾರ ಹಸ್ತಾಂತರ ಮಾಡಿ ಅನ್ನೋ ಒಂದು ಸಂದೇಶವನ್ನು ವೇಣುಗೋಪಾಲ್ ಅವರ ಮುಖಾಂತರವಾಗಿ ಸಿದ್ದರಾಮಯ್ಯ ಕಳಿಸ್ಕೊಟ್ರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಕೂಡ ಅದೇ ಒಂದು ಮನಸ್ಥಿತಿಗೆ ಬರುವಂಥ ಸಾಧ್ಯತೆ ಇದೆ. ಹೀಗಾಗಿ ಇವೆಲ್ಲದ್ರ ಬಗ್ಗೆ ಕೂಡ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಕೂಡ ಮಾಡಲಿದ್ದಾರೆ. ಮತ್ತು ವೇಣುಗೋಪಾಲ್ ಅವರು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಬ್ರೇಕ್ಫಾಸ್ಟ್ ಅನ್ನ ಸವಿದು ನಂತರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಅಲ್ಲಿ ನಾನು ಯಾರ ಮಾತಿಗೂ ಮುಖ್ಯವಾಗಿ ಗಮನಿಸೋದಾದ್ರೆ ಸಿದ್ದರಾಮಯ್ಯನವರು ಸದ್ಯಕ್ಕೆ ತಣ್ಣಗಾಗಿದ್ದಾರೆ, ನೋ ಡೌಟ್, ಬಿಕಾಸ್ ಅಧಿವೇಶನ ಇರುವಂತ ಕಾರಣಕ್ಕೋಸ್ಕರ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಹೇಳುವಂತ ಮಾತುಗಳಿದಾವಲ್ಲ, ಹೈಕಮಾಂಡ್ ಹೇಳ್ದಂಗೆ ನಾವು ನಡ್ಕೊಳ್ತೀವಿ, ನಮ್ಮ ನಡುವೆ ಯಾವುದೇ ರೀತಿಯಾದಂಥ ಅಸಮಾಧಾನ ಇಲ್ಲ, ಹೈಕಮಾಂಡ್ ಏನೇ ತೀರ್ಮಾನ ಕೈಗೊಂಡ್ರು ಕೂಡ ಅದಕ್ಕೆ ಬದ್ಧ ಅಂತ ಹೇಳ್ತಾ ಇದಾರಲ್ಲ, ಅದು ಮನಸ್ಸಿಂದ ಹೇಳ್ತಾ ಇರುವಂಥದ್ದ ಅಥವಾ ಸುಮ್ಮನೆ ಇಲ್ಲಿ ತೇಪೆ ಹಚ್ಚುವಂಥ ಕೆಲಸಕ್ಕೋಸ್ಕರ ಹೇಳ್ತಾ ಇರುವಂಥದ್ದ? ಯಾವುದೇ ರೀತಿಯಾದಂಥ ಪಟ್ಟುಗಳನ್ನು ಇಟ್ಕೊಂಡಿಲ್ವಾ, ನಾನೇ ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ? ಪೃಥ್ವಿರಾಜ್, ಅದು ಕೇವಲವಾಗಿ ತೇಪೆ ಹಚ್ಚೋದಕ್ಕೆ ಮಾತ್ರ ಸಿ ಎಂ ಸಿದ್ದರಾಮಯ್ಯ ಅವರು ಈ ರೀತಿಯಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆಪ್ತ ಬಣಗಳಿಂದಲೇ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಈಗ 2-3 ತಿಂಗಳುಗಳ ಕಾಲ ತಳ್ಳಿಬಿಟ್ರೆ ಅದು ಎಲ್ಲೋ ಒಂದು ಕಡೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ನನ್ನ ಮಾತನ್ನು ಕೇಳಬಹುದು ಅನ್ನೋದು ಮಾತು ಕೂಡ ಎಲ್ಲೋ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರ ಮನಸ್ಥಿತಿ ಇದೆ ಅನ್ನುವಂಥದ್ದು. ಹಾಗಾಗಿನೇ ಈಗ ಹೈಕಮಾಂಡ್ ನಾಯಕರು ಯಾವಾಗ ಇದು ಉಲ್ಬಣಗೊಳ್ತೋ, ಖರ್ಗೆ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನೋ ಒಂದು ಸಂಧಾನ ಸೂತ್ರ ಹೇಳಿದ್ರು, ಅದಕ್ಕೆ ಈಗ ಸಿದ್ದರಾಮಯ್ಯ ಬದ್ಧರಾಗೋದ್ರ ಮುಖಾಂತರವಾಗಿ ಹೈಕಮಾಂಡ್ ನಾಯಕರ ಮಾತಿನಂತೆ ನಾನು ನಡೆದುಕೊಳ್ಳೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಮತ್ತೆ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಪ್ರಶ್ನೆಗೂ ಕೂಡ ಹೈಕಮಾಂಡ್ ಹೇಳಿದಾಗ ಅನ್ನೊಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಒಂದು ಕಡೆ ಆಪ್ತಬಣದವರು ಕೂಡ ಹೇಳ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಆಪ್ತಬಣದವರು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಕೊಡೋ ಮಾತೇ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಒಂದಷ್ಟು ದಿನಗಳ ಕಾಲ ತಳ್ಳಿಬಿಟ್ರೆ ಅಂದರೆ ಚಳಿಗಾಲದ ಅಧಿವೇಶನ ಮುಗಿಸುವಂಥದ್ದು ಮತ್ತು ಲೋಕಸಭಾ ಅಧಿವೇಶನದಲ್ಲೂ ಕೂಡ ಒಂದೆಲ್ಲ ಕಡೆ ಅದು ಮುಗಿದ ನಂತರವಾಗಿ ಹೈಕಮಾಂಡ್ಗೆ ಎಲ್ಲ ಒಂದು ಕಡೆ ಒತ್ತಡ ಹಾಕ್ಬೋದು. ಮತ್ತು ತನ್ನ ಪ್ರಭಾವದಿಂದನೇ ಕಾಂಗ್ರೆಸ್ ಪಕ್ಷ ಬಂದಿರುವಂಥದ್ದು. ಮತ್ತು ಸಿ ಎಂ ಸಿದ್ದರಾಮಯ್ಯವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಏನು ಬೇಕಾಗೇನಿಲ್ಲ, ತಮ್ಮ ಪುತ್ರ ರಾಜಕೀಯ ಭವಿಷ್ಯವನ್ನು ಎಲ್ಲೊಂದು ಕಡೆ ಯಾವುದೋ ಒಂದು ಕಡೆ ಕಾಪಾಡಿದ್ರೆ ಮತ್ತೊಂದು ಕಡೆ ತಮಗೇನು ಬೇಕಾಗಿಲ್ಲ, ಅಂತಿಮವಾಗಿ ಅಧಿಕಾರವನ್ನು ಉಳಿಸ್ಕೊಂಡ್ರೆ ಸಾಕು, ಆ ಒಂದು ಮನಸ್ಥಿತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಇದ್ದಾರೆ ಅನ್ನುವಂಥದ್ದು. ಆದ್ರೀಗ ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರ ಮಾತನ್ನು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿ ಎಂ ಸಿದ್ದರಾಮಯ್ಯವರು ಹೈಕಮಾಂಡ್ ನಾಯಕರ ಮಾತಿನಂತೆ ನಡೆದುಕೊಳ್ಳೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ನಿನ್ನೆ ದಿನ ಪೃಥ್ವಿರಾಜ್ ನೀವು ಗಮನಿಸಬಹುದು, ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಗಿಸಿದ ನಂತರವಾಗಿ ವಿಧಾನಸೌಧಕ್ಕೆ ಹೋಗಿ ಬೇಳೂರು ಗೋಪಾಲಕೃಷ್ಣ ಬೇರೆ ಯಾವುದೇ ವಿಚಾರವಾಗಿ ಬೇಳೂರು ಗೋಪಾಲಕೃಷ್ಣ ಅವರು ಮಾತಾಡಿಲ್ಲ. ಡಿ.ಸಿ.ಎಂ ಮನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆಗೇನೆ ಸಿ ಎಂ ಸಿದ್ದರಾಮಯ್ಯವರು ಆ ರೀತಿಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ, ನಾನು ರಾಜಕೀಯ ನಮ್ಮ ಅಪ್ಪಂದಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ರೀತಿ ಅಧಿಕಾರ ಹಸ್ತಾಂತರ ಅನ್ನೋ ಒಂದು ವಿಚಾರವಾಗಿಯೇ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಮಾತನ್ನು ಆಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಈಗ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಮಾತು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗೂ ಕೂಡ ಒಂದು ರೀತಿ ನಿದ್ದೆಗೆಡಿಸಿರುವಂಥದ್ದು. ನಿನ್ನೆ ದಿನ ಸಿ ಎಂ ಸಿದ್ದರಾಮಯ್ಯ ಜೊತೆಗೆ ಡಿ ಕೆ ಶಿವಕುಮಾರ್ ಸಂತೋಷದಿಂದ ತಿಂಡಿಯನ್ನು ಕೂಡ ಸವಿದಿದ್ರು. ಅದಾದ ನಂತರವಾಗಿ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಯಾವಾಗ ಈ ಒಂದು ಮಾತನ್ನು ಆಡಿದ್ರು ಅದಾದ ನಂತರವಾಗಿ ಡಿ ಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಏನು ಮಾಡ್ಬೋದು ಅನ್ನೋ ಒಂದು
ಚಿಂತೆಯಲ್ಲಿ ಕೂಡ ಇರುವಂಥದ್ದು. ಸದ್ಯಕ್ಕೆ ಎಲ್ಲದ್ರ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಕೂಡ ಡಿ ಕೆ ಶಿವಕುಮಾರ್ ಕೂಡ ತರಿಸ್ಕೊಂಡಿದ್ದಾರೆ ಅಂಥದ್ದು. ಆ ವಿಡಿಯೋವನ್ನು ಕೂಡ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಾಯಕರು ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಆಪ್ತ ಬಣದವರು ಕೂಡ ಇಲ್ಲೊಂದು ಕಡೆ ಚಿಂತನೆಯನ್ನು ಮಾಡಿದ್ದಾರೆ. ಇಷ್ಟು ಸದ್ಯಕ್ಕೆ ಈ ರೀತಿಯ ಬೆಳವಣಿಗೆಗಳಾಗ್ತಿರುವಂಥದ್ದು. ಆದರೆ ನೋಡಬೇಕಾಗುತ್ತೆ ಬರುವಂಥ ದಿನಗಳಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಿಂದ ಸೂಚನೆಯನ್ನು ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ಗೆ ಕೊಡ್ತಾರೆ ಅನ್ನೋದು. ಆದರೆ ಸಿದ್ದರಾಮಯ್ಯ ಮಾತ್ರ ಈಗ ಮೇಲ್ನೋಟಕ್ಕಷ್ಟೇ ಮತ್ತು ಈಗಿರ್ತಕ್ಕಂಥ ಸಮಸ್ಯೆಗಳಿಗೆ ತೇಪೆ ಹಚ್ಚುವಂಥ ನಿಟ್ಟಿನಲ್ಲಿ ಮಾತ್ರ ಈ ಒಂದು ಮಾತುಗಳನ್ನು ಆಡ್ತಿದ್ದಾರೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ ಹೋಗೋಣ. ಸುಪ್ರೀಂ ಕೋರ್ಟ್ ಹೇಳಿದ್ರು ಬೀದಿ ನಾಯಿಗಳಿಗೆ ಕಡಿವಾಣ ಇಲ್ಲ. ಬೆಚ್ಚಿ ಬೀಳಿಸ್ತಾ ಇದೆ ವಿಜಯಪುರದ ನಾಯಿ ದಾಳಿಯ ಲೆಕ್ಕ. ವಿಜಯಪುರ ಉಸ್ತುವಾರಿ ಸಚಿವ MB ಪಾಟೀಲ್ರೇ ಎಲ್ಲಿದ್ದೀರಾ? ಬೀದಿ ನಾಯಿಗಳ ಹಾವಳಿ ಸಚಿವರೇ ಕ್ರಮ ಇಲ್ವಾ? ವಿಜಯಪುರದಲ್ಲಂತೂ ನಾಯಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದು ರೆಕಾರ್ಡ್ ಅಂತ ಕಾಣಿಸುತ್ತೆ. ಸಾವಿರಾರು ಕೇಸು, ನೂರಾರು ಕೇಸ್ ಅಲ್ಲ, ಸಾವಿರಾರು ಕೇಸು. ಅದೆಷ್ಟು ಸಾವಿರ ಕೇಸು ಅಂತಾನೂ ಕೂಡ ಹೇಳ್ತೀವಿ. ಸುಪ್ರೀಂ ಕೋರ್ಟು ಕೂಡ ಹೇಳಿದೆ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಿ ಅಂತ. ಆದ್ರೂ ಕೂಡ ಇಲ್ಲಿ ಡೋಂಟ್ ಕೇರ್. ನ್ಯೂಸ್ 18 ಕೂಡ ನಿರಂತರವಾಗಿ ವರದಿಯನ್ನ ಮಾಡ್ತಾನೆ ಬರ್ತಾ ಇದೀವಿ. ಆ ಸಂದರ್ಭದಲ್ಲಿ ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಅದಾದ್ಮೇಲೆ ಹೆಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ಮೈಗಳ್ಳತನ ವಿಜಯಪುರದ ಉಸ್ತುವಾರಿ ಸಚಿವರು MB ಪಾಟೀಲ್ರು ಎಲ್ಲಿದ್ದೀರಾ ಸ್ವಾಮಿ ನೀವು? ಪಾಟೀಲ್ರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿನ ಜನ. ಏನು ಮಾಡ್ತಾ ಇದ್ದೀರಿ ಸಚಿವರೇ ಅಂತ, ಅಧಿಕಾರಿಗಳಿಗೆ ಸೂಚನೆ ಕೊಡಿ ಅಂತ. ಸಚಿವ MB ಪಾಟೀಲ್ರೇ ನಿಮಗೆ ಇದು ಗೊತ್ತೇ ಆಗಿಲ್ವಾ? ಅಥವಾ ನಿಮಗೆ ಯಾರಿಗೂ ಕಚ್ತಾ ಇಲ್ಲ, ಅಧಿಕಾರಿಗಳಿಗೆ ಯಾರಿಗೂ ಕಚ್ತಾ ಇಲ್ಲ ಅಂತ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಜಿಲ್ಲಾಡಳಿತ ಅಧಿಕಾರಿಗಳು ನಿದ್ರೆ ಮಾಡ್ತಾ ಇದ್ದಾರಾ? ಬೆಚ್ಚಿ ಬೀಳಿಸ್ತಾ ಇದೆ ವಿಜಯಪುರದ ನಾಯಿ ದಾಳಿಯ ಲೆಕ್ಕ. ಹೇಳ್ತೀನಿ, ಆ ಲೆಕ್ಕ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಒಂದು 1000 ಕೇಸ್ ಇರಬೇಕು, ಒಂದು 2000 ಕೇಸ್ ಇರಬೇಕು ಅಂತ ಅನ್ಕೊಂಡಿರ್ಬೇಕೇನೋ. ಆ 1000 ಕೇಸು 2000 ಕೇಸು ಅನ್ನುವಂಥದ್ದು 15-20 ದಿನದಲ್ಲಿ ದಾಖಲಾಗ್ತಾ ಇದೆ. ಮನೆಯಿಂದ ಹೊರಗೆ ಬರಲಿಕ್ಕೆ ಜೀವ ಭಯ ಕಾಡ್ತಾ ಇದೆ ವಿಜಯಪುರ ನಗರದ ಜನರಿಗೆ, ವಿಜಯಪುರ ಜಿಲ್ಲೆಯ ಜನರಿಗೆ. ಆತಂಕದಲ್ಲೇ ಜನರು ಓಡಾಡುವಂತ ಪರಿಸ್ಥಿತಿ. ಮನೆಯಿಂದ ಹೊರಗೆ ಬರಲಿಕ್ಕೆ ಭಯ. ಅಷ್ಟು ದೊಡ್ಡ ಮಟ್ಟದಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆ ಅಲ್ಲಿ. ಆತಂಕದಲ್ಲೇ ಜನರು ಓಡಾಡುವಂತ ಪರಿಸ್ಥಿತಿ. ಇದು ವಿಜಯಪುರ ಜಿಲ್ಲೆಯಲ್ಲಿನ ಪರಿಸ್ಥಿತಿ. ಹೊರಗೆ ಬಂದ್ರೆ ಎರಗ್ತಾ ಇರುವಂಥದ್ದು, ಆರ್ತಾ ಇದ್ದಾವೆ ಬೀದಿ ನಾಯಿಗಳು, ಕಚ್ಲಿಕ್ಕೆ ಬರ್ತಾ ಇದ್ದಾವೆ. ಸ್ಪೆಷಲಿ ಚಿಕ್ಕ ಮಕ್ಕಳು ಮತ್ತೆ ದೊಡ್ಡವರು. ನಾಯಿಗಳ ಹಾವಳಿಗೆ ತತ್ತರಿಸಿರುವಂಥದ್ದು ವಿಜಯಪುರ ಜಿಲ್ಲೆ. ಒಂದೇ ವರ್ಷದಲ್ಲಿ ನಾನು ಹೇಳಿದ್ನಲ್ಲ ಅವಾಗಲೇ, 100 ಕೇಸ್ ಅಲ್ಲ, 1000 ಕೇಸು. ಎಷ್ಟು 1000 ಕೇಸು ಅಂದ್ರೆ ಹತ್ತತ್ರ 28,000 ಕೇಸು. ವಿಜಯಪುರದಲ್ಲಿ ಒಂದೇ ವರ್ಷದಲ್ಲಿ 27,990 ಪ್ರಕರಣ. ಅಂದ್ರೆ ತಿಂಗಳಿಗೆ 3,000 ಪ್ರಕರಣ. ಮಕ್ಕಳು ವೃದ್ಧರು ಹೊರಗೆ ಬರಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಮಕ್ಕಳು ವೃದ್ಧರೇ ಮೇನ್ ಟಾರ್ಗೆಟ್. ಯಾರು ಅಶಕ್ತರಿದ್ದಾರೋ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಆಗೋದಿಲ್ವೋ ಅಂಥವ್ರನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಂಥದ್ದು. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರುವಂಥದ್ದು ಪ್ರಕರಣಗಳು. ಕ್ರಮ ಕೈಗೊಳ್ಳದ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಅಧಿಕಾರಿಗಳನ್ನ ಕೇಳಿ ಸಾಕಾಗೋಯ್ತು. ಈಗ ಉಸ್ತುವಾರಿ ಸಚಿವರನ್ನ ಕೇಳುವಂತ ಪರಿಸ್ಥಿತಿ ಬಂದು ನಿಂತಿದೆ. ಲೆಕ್ಕ ಹಾಕೊಳ್ಳಿ. MB ಪಾಟೀಲ್ರೇ ಏನ್ ಸೊಲ್ಯೂಷನ್ ಕೊಡ್ತೀರಾ? ಏನ್ ಪರಿಹಾರ ಕೊಡ್ತೀರಾ? ಈ ನಾಯಿಗಳು ಅಧಿಕಾರಿಗಳಿಗೆ ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಕಚ್ಚೋರ್ಗೂ ಸುಮ್ಮನಿರ್ತೀರಾ ಅಂತ ಜನಸಾಮಾನ್ಯರ ಪ್ರಶ್ನೆ. ಜನರಿಗೆ ಕಚ್ತಾ ಇದೆ, ನಿಮ್ಗಳಿಗೆ ಕಚ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಸೈಲೆಂಟ್ ಆಗ್ಬಿಟ್ರಾ ಅಂತ. ಬೀದಿ ನಾಯಿಗಳ ಹಾವಳಿ ಮಕ್ಕಳ ಮೇಲೆ ಅಟ್ಯಾಕ್ ಮಾಡಿ ಹಲವಾರು ಗಾಯಗಳನ್ನು ಮಾಡಿ ಉದಾಹರಣೆಗಳು ಕೂಡ ಅದಾವೆ. ಇದರಿಂದ ಮಹಿಳೆಯರಿಗೆ ಮತ್ತು ವಯೋವೃದ್ಧರಿಗೆ ಹಲವಾರು ಜನರಿಗೆ ಈ ಬೀದಿ ನಾಯಿಗಳಿಂದ ವಿಜಯಪುರ ನಗರದಲ್ಲಿ ತೊಂದರೆಯನ್ನು ನೀಡ್ತಾ ಇದ್ದಾವೆ. ಅದು ಮತ್ತು ಪಾರ್ಕ್ಗಳಲ್ಲಿ, ಈಗ ಪಾರ್ಕ್ದಲ್ಲಿ ವಾಕಿಂಗ್ ಹೋಗೋದು ಬೆಳಗಿನ ಜಾವದಲ್ಲಿ ಹಲವಾರು ನಾಯಿಗಳು ಕಚ್ಚಾಡ್ತಾ ಬಂದು ಭಯಭೀತರನ್ನಾಗಿ ಮಾಡ್ತಾ ಇದ್ದಾವೆ. ಮಾನ್ಯ ಮಹಾನಗರ ಪಾಲಿಕೆ ಆಡಳಿತ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಬೀದಿ ನಾಯಿಗಳಿಗೆ ಒಂದು ಕಡಿವಾಣ ಹಾಕಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ತಾಗಿ ಮಾಡದೇ ಇದ್ದರೆ ಉಗ್ರ ಹೋರಾಟವನ್ನು ಕೂಡ ಮಾಡಬೇಕಾಗತ್ತೆ. ದಯಮಾಡಿ ಅದನ್ನು ಮರುಕಳಿಸದ ರೀತಿಯಲ್ಲಿ ಬೀದಿ ನಾಯಿಗಳ ಒಂದು ಅವರ ಸುರಕ್ಷಿತವಾದ ಸ್ಥಳಕ್ಕೆ ತಾವು ರವಾನಿಸಬೇಕು. ಜನರ ಒಂದು ಸುರಕ್ಷತೆ ನಿಮ್ಮ ಆದ್ಯತೆ. ಅದಕ್ಕೆ ದಯಮಾಡಿ ನಾವು ಇಷ್ಟೇ ವಿನಂತಿಯನ್ನು ಮಾಡ್ಕೊಳ್ತೀನಿ. ಒಂದು ಟರ್ವ್ ಪಾಸ್ ಮಾಡಬೇಕಾಗಿದೆ. ಈಗ ನಮ್ಮ DC ಅವರು, ಆಯುಕ್ತರು, ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಎಲ್ಲ ನಮ್ಮ MLA ಸಾಹೇಬರು ಎಲ್ಲ ಕೂಡ ಅದ್ರ ಬಗ್ಗೆ ಒಂದು ಚಿಂತನೆ ನಡೆಸಿದ್ದಾರೆ. ಅದಕ್ಕೆ ಒಂದು ಡಾಗ್ ಸೆಂಟರ್ ಮಾಡಬೇಕು, ಒಂದು ಜಾಗ ಗುರುತಿಸ ಪಶು ವೈದ್ಯಕೀಯ ಇದರಲ್ಲಿಂದ ಒಂದು ಭೂಮಿಯನ್ನು ಇದು ಮಾಡಿ ಅದು ಒಂದು ಜಿಲ್ಲಾಧಿಕಾರಿಗಳು ಒಂದು
ನಮಗೆ ಉಪಯೋಗಿಸ್ಲಿಕ್ಕೆ 1-2 ಎಕರೆ ಕೊಡುವಂಥ ಭರವಸೆ ಮಾಡಿದ್ದಾರೆ. ಅದರ ಸಲುವಾಗಿ ಅದನ್ನು ನಾವು ಆದಷ್ಟು ಬೇಗನೆ ಅದು ಡಾಗ್ ಸೆಂಟರ್ ಮಾಡಬೇಕಂತ ಒಂದು ಉದ್ದೇಶ ಇದೆ. ನಮ್ಮಲ್ಲಿ ಜನವರಿಯಿಂದ ಅಕ್ಟೋಬರ್ವರೆಗೆ 25th ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ 27,109 ಡೆತ್ ಆಗಿದೆ ಸರ್. ಹಾಗೆ 2 ಡೆತ್ ಡಾಗ್ ಬೈಟ್ ಆಗಿದ್ದಾವೆ, ಡಾಗ್ ಬೈಟ್ ಆಗಿದ್ದಾವೆ, 2 ಡೆತ್ ಆಗಿದ್ದಾವೆ. ಅದು ಲಾಸ್ಟ್ ಇಯರ್ ನಮ್ಮಲ್ಲಿ 23,409 ಏನಾಗಿದೆ ಸರ್ ಡಾಗ್ ಬೈಟ್ ಸರ್. ಮತ್ತು ಲಾಸ್ಟ್ 23 12,106 ಹಿಂಗೆ ಡಾಗ್ ಬೈಟ್ ಆಗಿದ್ದಾವೆ. ಅವೆಲ್ಲ ವ್ಯಾಕ್ಸಿನೇಷನ್ ಇದೆ, ನಮ್ಮಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇರ್ತೀವಿ. ಯಾವುದೇ ವ್ಯಾಕ್ಸಿನ್ ಕೊಡ್ತಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರುರಾಜ್, ನೋಡ್ತಾ ಇದ್ವಿ ಅಲ್ಲಿನ ಪಾಲಿಕೆ ಮೇಯರು ಅವ್ರದೆಲ್ಲ ಸ್ಟೇಟ್ಮೆಂಟ್ಗಳನ್ನ, ಇದನ್ನ ಯಾವಾಗ ಮೈಕ್ ಹಿಡಿದ್ರು ಅದೇ ಸ್ಟೇಟ್ಮೆಂಟ್, ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಡಾಗ್ ಸೆಂಟರ್ ಮಾಡ್ತೀವಿ, ಟರಾವ್ ಪಾಸ್ ಮಾಡ್ತೀವಿ. ಇನ್ನು ಎಷ್ಟು ದಿನ ಬೇಕಂತ ಇವ್ರಿಗೆ ಯಾರಿಗೂ ಕಚ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹಿಂಗ್ ಸೈಲೆಂಟ್ ಆಗಿದ್ದಾರೆ. ಹೆಂಗೆ ಇವರು? ಅಂದ್ರೆ ಕಳೆದ 1 ವರ್ಷದ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಾಯಿ ಕಡಿತ ಪ್ರಕರಣಗಳು ದಾಖಲೆ ಪ್ರಮಾಣದಲ್ಲಿ ಆಗಿರುತ್ತದೆ. ಕಳೆದ 3 ವರ್ಷದ ಡಾಟಾವನ್ನು ಗಮನಿಸಿದರೆ 2023ರಲ್ಲಿ ಸುಮಾರು 12,160 ಜನರಿಗೆ ನಾಯಿ ಕಡಿತ ಪ್ರಕರಣ ಆಗಿದ್ವು. 2024ರಲ್ಲಿ ಅದು ಡಬಲ್ ಆಗಿತ್ತು, ಅಂದ್ರೆ ಸುಮಾರು 23,000 ಜನರಿಗೆ ಆಗಿತ್ತು. ಈಗ 2025ರ ಅವಧಿಯಲ್ಲಿ ಅದರ ಮತ್ತೆ ಅವಧಿಯನ್ನು ಮೀರಿ 27,900, ಅಂದ್ರೆ ಸುಮಾರು 28,000 ಜನರಿಗೆ ನಾಯಿ ಕಡಿತ ಪ್ರಕರಣಗಳು ದಾಖಲಾಗಿರುತ್ತದೆ. ಇದು ಕೇವಲ ಆಸ್ಪತ್ರೆಗೆ ಬಂದು ಅಂದ್ರೆ ಚಿಕಿತ್ಸೆ ಪಡೆದಂತವರು, ಅಧಿಕೃತವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಚಿಕಿತ್ಸೆ ಪಡೆದಂತವರ ಅಂಕಿ ಸಂಖ್ಯೆ ಇದು. ಇದನ್ನ ಹೊರತುಪಡಿಸಿ ಅವರು ಬೇರೆ ಕಡೆ ಖಾಸಗಿ ಆಗಿದ್ರೆ ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಪಡೆದಿರ ಅಥವಾ ಬೇರೆ ಜಿಲ್ಲೆ ಹೋಗಿ ಚಿಕಿತ್ಸೆ ಪಡೆದಿದ್ರೆ ಅವರು ಇದರಲ್ಲಿ ಲೆಕ್ಕದಲ್ಲಿಲ್ಲ. ಕೇವಲ ಜಿಲ್ಲೆಯಲ್ಲಿ ಚಿಕಿತ್ಸೆ ಪಡೆದಂತವರೇ ಇಷ್ಟು ಜನ ಇರುವಾಗ ಈ ರೀತಿಯ ಪ್ರಕರಣಗಳು ವಿಜಯಪುರದಲ್ಲಿ ಅತಿ ಹೆಚ್ಚು ಆಗ್ತಿರೋದು ಜನರಿಗೆ ಒಂದು ಆತಂಕ ಇರುವಂತದ್ದು. ಅದರಲ್ಲೂ ಸ್ಲಂ ಪ್ರದೇಶದಲ್ಲಿ ಮತ್ತೆ ಶಾಲಾ ಮಕ್ಕಳು ಎಲ್ಲಿ ನಡೆದುಕೊಂಡು ಹೋಗ್ತಿರುವಂತಹ ಏರಿಯಾಗಳಿವೆ, ಅಂತಲ್ಲಿ ಈ ಪ್ರಕರಣಗಳು ಅತಿ ಹೆಚ್ಚಾಗಿ ಕಂಡು ಬರ್ತಿರುತ್ತದೆ. ಒಟ್ಟು ಪ್ರಕರಣದಲ್ಲಿ ವಿಜಯಪುರ ನಗರದಲ್ಲೇ ಸುಮಾರು 60% ಪ್ರಕರಣಗಳು ದಾಖಲಾಗಿರುವಂಥದ್ದು. ಉಳಿದ 40% ಗ್ರಾಮೀಣ ಭಾಗದ ಬೇರೆ ಬೇರೆ ಕಡೆ ದಾಖಲಾಗಿವೆ. ಈಗಾಗಲೇ ಸುಧಾಮೂರ್ತಿಯವರು ರಾಜ್ಯಸಭಾ ಸದಸ್ಯರು ವಿಜಯಪುರ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡ ಬಳಿಕ ಡಾಗ್ ಸೆಂಟರ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಸರ್ಕಾರದ ಕೆಲವು ನಿಯಮಗಳು ಸಹಿತ ಇಲ್ಲಿ ಜನರಿಗೆ ಒಂದು ರೀತಿಯಲ್ಲಿ ಅಡೆತಡೆ ಮಾಡ್ತಾ ಇರೋದು. ಯಾಕಂದ್ರೆ ನಾಯಿಗಳನ್ನ ಕೇವಲ ಸ್ಥಳಾಂತರ ಮಾಡೋದಕ್ಕೆ, ಅಂದ್ರೆ ಅವರ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಮತ್ತೆ ಪುನಃ ಅಲ್ಲೇ ಬಿಡಬೇಕು ಅನ್ನೋ ಕಾನೂನು ಇರೋದ್ರಿಂದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಒಂದ್ ರೀತಿ ಕಟ್ಟಿ ಹಾಕಿರುವಂತಹ ಪರಿಸ್ಥಿತಿ. ಯಾಕಂದ್ರೆ ನಾಯಿಗಳಿಗೆ ಏನೋ ಹೆಚ್ಚು ಕಡಿಮೆ ಆದ್ರೂ ಸಹಿತ ಅದು ಈ ಪ್ರಾಣಿಗಳ ಹಿಂಸೆ ಅಂತ ಹೇಳಿ ಅದನ್ನು ಸಹಿತ ಕೇಸನ್ನ ಎದುರಿಸುವಂತ ಪರಿಸ್ಥಿತಿ ಅಧಿಕಾರಿಗಳು ಇರುವಂತದ್ದು. ಹಾಗಾಗಿ ಒಂದ್ ಕಡೆ ಜನರನ್ನ ಸೇವೆ ಮಾಡಬೇಕು, ಮತ್ತೊಂದು ಕಡೆ ಪ್ರಾಣಿಗಳನ್ನ ಸೇವೆ ಮಾಡಬೇಕು. ಎರಡೂ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಅಧಿಕಾರಿಗಳು ಇರುವಂತದ್ದು. ಪೃಥ್ವಿರಾಜ್, ಅಲ್ಲ, ಒಂದ್ ಕಡೆ ಜನ ಇಂಪಾರ್ಟೆಂಟ್ ತಾನೇ, ಮೇನ್ ಆಗಿ ನಾಯಿಗಳನ್ನೇನು ಕೊಲ್ಲಿ ಅಂತ ಯಾರು ಹೇಳ್ತಾ ಇಲ್ವಲ್ಲ, ಅಟ್ಲೀಸ್ಟ್ ಬೇಗ ಸೆಂಟರ್ ಮಾಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ರಲ್ಲ. ಇನ್ನು ಎಷ್ಟು ವರ್ಷ ತಗೊಳುತ್ತೆ ಅನ್ನೋದೇ ಈಗ ಇರುವಂತ ಪ್ರಶ್ನೆ. ಯಾಕೆ ಸಚಿವರು ಸ್ಪಂದಿಸ್ತಾ ಇಲ್ಲ? ಅವ್ರ ತಲೆಗೆ ಹೋಗಿಲ್ವಾ ಇದು? ಯಾರು ಗಮನಕ್ಕೆ ತಂದಿಲ್ವಾ? ಅಥವಾ ಗಮನಕ್ಕೆ ಬಂದ್ರು ನಮ್ಗೇನು ಅನ್ನುವಂತ ಕಾರಣಕ್ಕೆ ಸೈಲೆಂಟ್ ಆಗಿದಾರ ರಾಜಕಾರಣ ಮಾಡ್ಕೊಂಡು? ಪೃಥ್ವಿರಾಜ್, ಇತ್ತೀಚೆಗಷ್ಟೇ ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯರಾದ್ಮೇಲೆ 2 ಕೋಟಿ ವೆಚ್ಚದಲ್ಲಿ ಒಂದು ಡಾಗ್ ಸೆಂಟರ್ನ ಮಾಡುವಂತ ಹೇಳಿದ್ರು. ಅದಕ್ಕೆ ಮಹಾನಗರ ಪಾಲಿಕೆ ಟರಾವನ್ನು ಸಹಿತ ಪಾಸ್ ಮಾಡಿ ಅದನ್ನ ಅನುಮೋದನೆಯನ್ನು ಕೊಟ್ಟಿದೆ. ಜೊತೆಗೆ ಈಗ ಅದು ಶುರು ಆಗಿದೆ, ಕಾರ್ಯಕ್ರಮ ಶುರು ಆಗಿದೆ. ಆದ್ರೆ ನಾಯಿಗಳ ಸ್ಥಳಾಂತರ ಇನ್ನೂ ಆಗ್ತಾ ಇಲ್ಲ. ಕೇವಲ ಈಗ ಜಿಲ್ಲೆಯಲ್ಲಿ ಆಗ್ತಾ ಇರುವಂತದ್ದು ನಾಯಿಗಳ ಶಸ್ತ್ರಚಿಕಿತ್ಸೆ ಮಾತ್ರ. ಅದನ್ನ ನಾಯಿಗಳನ್ನ ತಗೊಂಡು ಹೋಗ್ತಾರೆ, ಅದನ್ನ ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಪುನಃ ಅದನ್ನ ಅಲ್ಲೇ ಬಿಡ್ತಾರೆ. ಅಂದ್ರೆ ಎನಿಮಲ್ ಬರ್ತ್ ಕಂಟ್ರೋಲ್ ಅನ್ನ ಮಾತ್ರ ಮಾಡ್ತಾ ಇರೋದು. ABC ಅಂತ ಏನು ಸಿಸ್ಟಮ್ ಇದೆ ಅದನ್ನ ಮಾತ್ರ ಮಾಡ್ತಿರೋದು. ಕಾನೂನಲ್ಲಿ ಸಹಿತ ಅದೇ ಮಾಡಕ್ ಮಾತ್ರ ಅವಕಾಶ ಇರೋದ್ರಿಂದ ಅದನ್ನ ಮಾತ್ರ ಮಾಡ್ತಿದೆ ಅಂತ ಹೇಳಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಾಯಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಅವ್ರಿಗೂ ಸಹಿತ ಅವಕಾಶ ಇಲ್ಲ. ಅಂದ್ರೆ ಈ ಡಾಗ್ ಸೆಂಟರ್ನ ಹೊರತುಪಡಿಸಿ ಬೇರೆ ಜನನಿಬಿಡ ಇಲ್ಲದಂತ ಪ್ರದೇಶಕ್ಕೆ ಯಾವ್ದಾದ್ರು ಹೋಗಿ ಶಿಫ್ಟ್ ಮಾಡ್ತೇವೆ ಅಂದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಒಂದ್ ರೀತಿಯಿಂದ ಕಾನೂನಿನ ಸಮಸ್ಯೆ ಅಧಿಕಾರಿಗಳಿಗೆ ಉಂಟಾದ ಸಹಿತ ಮತ್ತೊಂದು ಕಡೆ ನಿರ್ಲಕ್ಷ್ಯ ಸಹಿತ ಇರೋದು. ಅಟ್ಲೀಸ್ಟ್ ಈ ತರ ಈ ಹಾರ್ಮ್ಫುಲ್ ಆಗಿ ಏನು ನಾಯಿಗಳು ಇರ್ತವೆ ಅಂಥವುಗಳನ್ನಾದ್ರೂ ಶಿಫ್ಟ್ ಮಾಡೋದು, ಅಥವಾ ಜನರು ಈ ನಾನ್ ವೆಜ್ ಅನ್ನ ಈ ರಸ್ತೆ ಮೇಲೆ ಎಸೆದೇ ಇರುವಂತಹ ಪ್ರಕರಣಗಳ ಸಹಿತ ಈ ಇದಕ್ಕೆ ಪ್ರಮುಖ ಕಾರಣ ಆಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿರ್ತದೆ. ಹಾಗಾಗಿ ಎಷ್ಟು ಮಹಾನಗರ ಪಾಲಿಕೆ ಅಧಿಕಾರಿಗಳ ಜವಾಬ್ದಾರಿ ಇಲ್ಲಿದೆಯೋ ಮತ್ತೆ ಸರ್ಕಾರದ ಜವಾಬ್ದಾರಿ ಇದೆಯೋ ಅಷ್ಟೇ ಜನರ ಜವಾಬ್ದಾರಿ ಸಹಿತ ಇರುತ್ತದೆ. ಯಾಕಂದ್ರೆ ನಾಯಿಗಳಿಗೆ ಬೇಕಾಬಿಟ್ಟಿ ಫುಡ್ ಅನ್ನ, ಅದರಲ್ಲೂ ನಾನ್ ವೆಜ್ ಫುಡ್ ಅನ್ನ ಆಗ್ತಾ ಇರೋದ್ರಿಂದ ಅವು ಪ್ರವೋಕ್ ಆಗಿ ಈ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದು ಅಧ್ಯಯನ ಬಂದಿರೋದ್ರಿಂದ ಜನರು ಸಹಿತ ಇದಕ್ಕೆ ಎಷ್ಟು ಸಹಕಾರ ಕೊಡಬೇಕು ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಆರೋಪ ಸಹಿತ ಕೇಳಿ ಬಂದಿರ್ತದೆ. ಹಾಗಾಗಿ ಎರಡೂ ಕಡೆಯಿಂದ ಸಮಸ್ಯೆ ಇರೋದ್ರಿಂದಾಗಿ ಈ ಸಮಸ್ಯೆ ಜಿಲ್ಲೆಯಲ್ಲಿ ಉಂಟಾಗ್ತಿರೋದ್ರಿಂದ ಬಡ ಮಕ್ಕಳು ಅದರಲ್ಲೂ ಶಾಲೆಗೆ ಹೋಗುವಂತ ಮಾತನಾಡ್ತೀನಿ. ಗುರುರಾಜ್, ನಮ್ಮ ಜೊತೆ ಸ್ವತಃ MB ಪಾಟೀಲ್ರು ಉಸ್ತುವಾರಿ ಸಚಿವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ವಿಜಯಪುರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ವಿಚಾರ ಒಂದು 5-6 ಸಲ ಸುದ್ದಿ ಮಾಡಿದೀವಿ ಸರ್. ಜಾಸ್ತಿ ಆಗ್ತಾನೆ ಹೋಗ್ತಾ ಇದಾವೆ ಪ್ರಕರಣ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಅಲ್ಲಿ ಸಾರ್ವಜನಿಕರು ಈಗಾಗಲೇ ನೋಡಿ, ಜಿಲ್ಲಾಧಿಕಾರಿಗಳಿಗೆ ನಾನೇ ಖುದ್ದಾಗಿ 2-3 ಬಾರಿ ಮಾತಾಡಿದ್ದೀನಿ. ಲಾಸ್ಟ್ ಟೈಮ್ ಒಬ್ಬ ಹುಡುಗನಿಗೆ ಇದು ಮಾಡಿ ಪಾಪ ಅವನು ಅಡ್ಮಿಟ್ ಮಾಡಿ ನಾನೇ ಅವ್ನ ಹುಡುಗಂದೆಲ್ಲಾನು ಕೂಡ ಹಾಸ್ಪಿಟಲ್ ಬಿಲ್ಸ್ ಎಲ್ಲಾನು ಕೂಡ ನಾನೇ ಸುಮಾರು ಅದನ್ನೆಲ್ಲಾನು ಬರ್ಸೋದಲ್ಲದೆ ಈಗ ಏನಾಗಿದೆ ಅಲ್ಲಿ ಕಾರ್ಪೊರೇಷನ್ ಇಂದ ಒಂದು ಸೆಂಟರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ನಡೀತಾ ಇದೆ ಏನಂದ್ರೆ
ವೆರಿ ಸೀರಿಯಸ್ ಆಗಿದ್ದಾರೆ ಅಲ್ಲಿ. ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಪ್ರಕರಣಗಳು ದಾಖಲಾಗ್ತಾ ಇರೋದು ವಿಜಯಪುರದಲ್ಲಿ. ಜಸ್ಟ್ 10 months ಎಲ್ಲ ಕಡೆ ನಮ್ಮ ರಾಜ್ಯ ಅಂದ್ರೆ ಇಡೀ ದೇಶದಲ್ಲೇನೆ ಈ ಪ್ರಾಬ್ಲಮ್ ಇದೆ. ಸುಪ್ರೀಂ ಕೋರ್ಟ್ನು ಕೂಡ ಇದನ್ನ ಗಂಭೀರವಾಗಿ ತಗೊಂಡು ಎಲ್ಲ ಇದು ಮಾಡಿದಾರ ಏನ್ರಿ. ಅಲ್ಲ, ಹೈಯೆಸ್ಟ್ ಪ್ರಕರಣ ದಾಖಲಾಗ್ತಾ ಇರೋದು 28,000 ಜಸ್ಟ್ 10 ತಿಂಗಳಲ್ಲಿ. ಕರೆಕ್ಟ್. ನಮ್ಮಲ್ಲಿ ಜಾಸ್ತಿ ಇದೆ. ನಮ್ಮ ಬದು ಕೂಡ ಬಿಜಾಪುರದಲ್ಲಿ ಈಗಾಗಲೇ DC ಅವರು ಖುದ್ದಾಗಿ ಅದನ್ನ ಅದು ಮಾಡ್ತಾ ಇದಾರೆ. ಮತ್ತು ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ DC ಅವ್ರಿಗೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ನಲ್ಲಿ ಇದ್ದೀನಿ. ಅಲ್ಲ, ಸುಧಾಮೂರ್ತಿ ಅವರು ಭರವಸೆ ಕೊಟ್ಟಿದ್ದಾರೆ ಡಾಕ್ ಸೆಂಟರ್ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ. ಅದೊಂದೇ ಕಾರಣ ಬರ್ತಾ ಇದೆ ಬಿಟ್ರೆ ನಮ್ಮಿಂದ ನಾವೇನ್ ಮಾಡ್ತಾ ಇದ್ವಿ ಅನ್ನುವಂಥದ್ರ ಬಗ್ಗೆ ಯಾವುದೇ ಅಂದ್ರೆ ನಾನು ಹೇಳಿದ್ದೀನಲ್ಲ, ಈಗ ಡೆಪ್ಟಿ ಕಮಿಷನರು ನೀವು ಡೆಪ್ಟಿ ಕಮಿಷನರ್ ಜೊತೆ ಮಾತಾಡಿದ್ರೆ ಹೇಳ್ತಾರೆ ಕ್ಲಿಯರ್ ಆಗಿ ನಿಮ್ಗೆ. ಈಗ DC ಅವರು ನಾವು 2-3 ಸಲ ಅದನ್ನ ಚರ್ಚೆ ಮಾಡಿದೀವಿ. ಕಾರ್ಪೊರೇಷನ್ ಕಮಿಷನರ್ ಚರ್ಚೆ ಮಾಡಿದೀವಿ. ಈಗಾಗಲೇ ಒಂದು ಹೊರಗಡೆ ಒಂದೊಂದು ಸೆಂಟರ್ ಮಾಡ್ತಾ ಇದಾರ ಏನ್ರಿ. ಪ್ಲಸ್ ಈಗ ಅದಕ್ಕಿದ್ದಲ್ಲ ಸೆಂಟರ್ಗಿಂತ ಮೇನ್ ಇಂಪಾರ್ಟೆಂಟ್ ಶಾಲೆಗಳ ನವೀಕರಣದ ನೆಪ ಕೋಟಿ ಲೂಟಿ ಆಗ್ತಾ ಇದೆಯಾ? ಮೊರಾರ್ಜಿ ವಸತಿ ಶಾಲೆಗಳ ದುಸ್ಥಿತಿ, ಶಾಲೆಗಳಲ್ಲಿ ಕಳಪೆ ಕಾಮಗಾರಿನ ದೂರು ಕೊಟ್ಟರೂ ಕೂಡ ಕ್ರಮ ಇಲ್ಲ. ಗುತ್ತಿಗೆದಾರನಿಗೆ ಸಚಿವರ ಶ್ರೀರಕ್ಷೆ. ಕಳಪೆ ಕಾಮಗಾರಿ ಕ್ರಮ ಯಾಕಿಲ್ಲ? ಇಷ್ಟು ದಿನ ನಿರಂತರವಾಗಿ ಅಭಿಯಾನ ಮಾಡಿ ತೋರಿಸ್ತಾ ಇದ್ವಿ ನಿಮ್ಗೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ, ದುಸ್ಥಿತಿ, ಅವ್ಯವಸ್ಥೆಗಳ ಆಗರ, ಕಸದ ತೊಟ್ಟಿ ಅಂತಾಗಿದ್ದಾವೆ ಸರ್ಕಾರಿ ಶಾಲೆಗಳು ಅಂತ. ಬರೀ ಸರ್ಕಾರಿ ಶಾಲೆಗಳು ಮಾತ್ರ ಅಲ್ಲ, ವಸತಿ ಶಾಲೆಗಳ ಪರಿಸ್ಥಿತಿನೂ ಹಂಗೆ ಇದೆ. ಸರ್ಕಾರಿ ಶಾಲೆಗಳಂದ್ರೆ ಯಾಕಿಷ್ಟೊಂದು ನಿರ್ಲಕ್ಷ್ಯ ಅಂತ ಸರ್ಕಾರಗಳು. ಒಂದೆಡೆ ದುರಸ್ತಿ ಇಲ್ಲ, ಮತ್ತೊಂದ್ ಕಡೆ ಕಳಪೆ ಕೆಲಸಗಳು, ವ್ಯವಸ್ಥೆನೇ ಸರಿ ಇಲ್ಲ ಒಂದ್ ಕಡೆ, ಮತ್ತೊಂದ್ ಕಡೆ ಕಳಪೆ ಕಾಮಗಾರಿಗಳು ಬೇರೆ. ಬಡವರ ಮಕ್ಕಳ ಕಲಿಕೆಗೆ 108 ವಿಘ್ನ. ಸರ್ಕಾರಿ ಶಾಲೆಗೆ ಹೋಗ್ತೀವಪ್ಪ ಅಂದ್ರೆ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ವಸತಿ ಶಾಲೆಗೆ ಸೇರ್ತೀವಿ ಅಂದ್ರೆ ಅಲ್ಲೂ ಕೂಡ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾನೆ. ಮೊರಾರ್ಜಿ ವಸತಿ ಶಾಲೆಯ ದುಸ್ಥಿತಿ ಆ ದೇವರಿಗೆ ಪ್ರೀತಿ. ಆ ಶಾಲೆಯ ಪರಿಸ್ಥಿತಿಗಳನ್ನ ತೋರಿಸುತ್ತೆ. ಶಾಲೆ ನವೀಕರಣಕ್ಕೆ ಕೋಟಿ ಹಣವನ್ನ ಬಳಕೆ ಮಾಡ್ಕೊಳ್ಳಾಗುತ್ತೆ. ಕೋಟಿ ಹಣ ರಿಲೀಸ್ ಮಾಡ್ತಾರೆ ಅದಕ್ಕೆ ಅಂತ. ಚೆನ್ನಾಗಿ ನುಂಗಿ ನೀರು ಕುಡಿತಾ ಇದ್ದಾರೆ ಆ ದುಡ್ಡುಗಳನ್ನ. ನವೀಕರಣ ಹೆಸರಿನಲ್ಲಿ ಕಳಪೆ ಕಾಮಗಾರಿ. ರಾಯಚೂರು ಜಿಲ್ಲೆಯ ಮೊರಾರ್ಜಿ ವಸತಿ ಶಾಲೆ, ಜಾಲಹಳ್ಳಿ, ದೇವರ ಭೂಪುರ ವಸತಿ ಶಾಲೆಯ ದುಸ್ಥಿತಿಯನ್ನು ನಿಮಗೆ ತೋರಿಸ್ತೀವಿ ಹೇಗಿದೆ ಅಲ್ಲಿ ಅಂತ. ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ರಾಜ್ಯದ ಬಡ ಮಕ್ಕಳ, ಹಿಂದುಳಿದ ವರ್ಗಗಳ ಬಡವರ ಮಕ್ಕಳ ಕಲ್ಯಾಣಕ್ಕಾಗಿ ಇವತ್ತು ರಾಜ್ಯದಲ್ಲಿ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಆ ರೀತಿಯಾಗಿ ನಿರ್ಮಾಣ ಮಾಡಿರುವಂತಹ ವಸತಿ ಶಾಲೆಗಳಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕೂಡ ಒಂದು. ಈ ರೀತಿಯಾದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನ ನಿರ್ಮಾಣ ಮಾಡಿ ಈಗಾಗಲೇ ಹಲವಾರು ವರ್ಷಗಳು ಕಳೆದಿರೋದ್ರಿಂದ ಅವುಗಳ ನವೀಕರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಹಾಗೆ ಬಿಡುಗಡೆ ಮಾಡಿರ್ತಕ್ಕಂತಹ ಹಣ ಗುತ್ತಿಗೆದಾರರ ಪಾಲಾಗ್ತಾ ಇದೆ. ಹಣ ಕಳಪೆ ಕಾಮಗಾರಿಗಳನ್ನ ಮಾಡೋದ್ರ ಮುಖಾಂತರ. ಈ ದೃಶ್ಯವನ್ನ ತೋರಿಸೋದಕ್ಕೆ ಸ್ವತಃ ನಾನು ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ದೇವರಭೂಪುರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಒಳಗಡೆ ನಾನು ಇವತ್ತಿದ್ದೀನಿ. ದೃಶ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳು ವಾಸ ಮಾಡತಕ್ಕಂತಹ ಕೊಠಡಿ. ಈ ಕೊಠಡಿಯ ಒಳಗಡೆ ನಾವಿವತ್ತು ಒಂದು ಕೊಠಡಿಯ ಒಳಗಡೆ ಇದ್ದೀವಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀನಲ್ಲ, ಇದು ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಇವತ್ತು ಶಿಥಿಲಾವಸ್ಥೆ, ಕೆಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಇಲಿ ಹೆಗ್ಗಣಗಳು ಓಡಾಡ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಇದಿದ್ರು ಕೂಡ ಇದನ್ನ ರಿಪೇರಿ ಮಾಡಿ ಅಂತ ಹೇಳಿದ್ರೆ ಇದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ನಾವು ಇದನ್ನ ಮಾಡೋದಕ್ಕಾಗೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಬೇರೆ ಒಂದು ಅನುದಾನ ಅಥವಾ ಏನಾದ್ರೂ ಮಂಜೂರಾದ್ರೆ ಅಲ್ಲಿ ಅವಾಗ ಮಾಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿನ ಗುತ್ತಿಗೆದಾರರು ಹೇಳ್ತಾರಂತೆ. ಇಲ್ಲ ನೋಡಿ, ಈ ಫ್ಯಾನ್ಗೆ ನೀವು ಇದಕ್ಕೋಸ್ಕರ ಲಕ್ಷ ಕೋಟಿ ರೂಪಾಯಿ ಬೇಕಾ ನೋಡಿ. ನೀವು ಎಷ್ಟು ಕಳಪೆ ಮಟ್ಟದ ಫ್ಯಾನ್ ಅನ್ನ ಇಲ್ಲಿ ಹಾಕಿದ್ದಾರೆ. ಲೈಟ್ ಅನ್ನ ನೋಡಿ, ಯಾವ ತರದ ಕಳಪೆ ಮಟ್ಟದ ಲೈಟ್ ಅನ್ನ ಇಲ್ಲಿ ಅಳವಡಿಸಿದ್ದಾರೆ ಅನ್ನುವಂಥದ್ದನ್ನ. ಇನ್ನು ಕಿಟಕಿಗಳು, ಬಾಗಿಲುಗಳ ದುಸ್ಥಿತಿ ಅಂತೂ ದೇವರೇ ಬಲ್ಲ. ಇಂತಹ ದುಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಗಳನ್ನ ನವೀಕರಣ ಮಾಡ್ತೀವಿ, ವಸತಿ ಶಾಲೆಗಳನ್ನ ಅಂತ ಹೇಳಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆಯೋದಕ್ಕೆ ಬರ್ತಕ್ಕಂಥ ಇಂಥವರ ವಿರುದ್ಧ ನಿರ್ದಾಕ್ಷಿಣ್ಯವಾದ ಕ್ರಮವನ್ನ ತೆಗೆದುಕೊಳ್ಳಬೇಕು ಎನ್ನುವಂತ ಒತ್ತಾಯ ಜೋರಾಗಿ ಕೇಳಿಬರುತ್ತದೆ. ಇಲ್ಲಿ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಈ ಬೋರ್ಡ್ ಹೊಸದಲ್ಲ, ಹಳೆ ಬೋರ್ಡ್. ಹಳೆ ಬೋರ್ಡ್ಗೆ ಇವತ್ತು ಕೆಲವೊಂದಿಷ್ಟು ಹೊಸ ಬಟನ್ಗಳನ್ನ ಕೇವಲ ಇದರಲ್ಲಿ ಎರಡು ಬಟನ್ಗಳನ್ನ ಮಾತ್ರ ಇಲ್ಲಿ ಹಾಕಿ ಉಳಿದೆಲ್ಲವನ್ನು ಕೂಡ ತೇಪೆ ಹಚ್ಚತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಿರ್ತಕ್ಕಂಥದ್ದು ಕಂಡು ಬರ್ತದೆ. ನೋಡಿ, ಇಲ್ಲಿ ಸಾಲ್ಗೆ ಇಲ್ಲಿ ಟ್ಯಾಪ್ಗಳನ್ನ ಹಾಕಿದ್ದಾರೆ. ಈ ತರದ ಟ್ಯಾಪ್ಗಳನ್ನ ಹಾಕಬೇಡಿ ಎನ್ನುವಂತಹ ಒಂದು
ಎಚ್ಚರಿಕೆಯನ್ನ ಇವತ್ತು ಇಲ್ಲಿನ ಮುಖ್ಯೋಪಾಧ್ಯಾಯರು ಪ್ರಿನ್ಸಿಪಾಲ್ರು ಇವತ್ತು ಗುತ್ತಿಗೆದಾರರಿಗೆ ನೀಡಿದ್ರು ಕೂಡ ಕೇವಲ ಒಂದು ವಾರ ಆಗಿಲ್ಲ ಇದನ್ನ ಹಾಕಿ. ಈಗಾಗಲೇ ನೋಡಿ ಇಲ್ಲಿ ಯಾವ ರೀತಿಯಾಗಿ ಅದನ್ನ ಬಂದ್ ಮಾಡಿ ಸರ್, ಅದನ್ನ ಯಾವ ರೀತಿಯಾಗಿ ಲೀಕ್ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡಿ. ಈ ಮಕ್ಕಳು ಇದನ್ನ ಮುರಿತಾರೆ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಸರ್ ಎಚ್ಚರಿಕೆ ಕೊಟ್ಟಿದ್ರೆ ನೀವು? ಸರ್ ಹೇಳಿದೇನ್ರಿ ನಾನು, ಈ ಟ್ಯಾಪ್ ಚೆನ್ನಾಗಿಲ್ಲ ಅವ್ನು ತೆಗೆದು ನೀವು ಸ್ಟೀಲ್ ಟ್ಯಾಪ್ ಹಾಕಂತ ಹೇಳಿದ್ದೇನೆ ಸರ್. ಓಕೆ, ಬಟ್ ಅವ್ರು ಅದನ್ನೇ ಹಾಕಿದ್ದಾರೆ ಸರ್. ಏನ್ ಸರ್ ಇಷ್ಟು ಕಳಪೆ ಕಾಮಗಾರಿ ಮಾಡಿದಾರಲ್ಲ ಇವರು? ಸರ್ ನಾನು ಹನುಮಂತಪ್ಪ ಅಂತೇಳಿ ನಮ್ದು AW ಇದಾರೆ ಸರ್, ಆ AW ಅವರಿಗೆ ನಾನು ಹೇಳಿದ್ದೀನಿ ಅವ್ರು ಮಾಡಿಸ್ತೀನಿ ಸರ್ ಅಂತ ಹೇಳ್ತಾರೆ, ಅಷ್ಟಾಗಿ ಅವ್ರು ಬರ್ತಾ ಇಲ್ಲ ಸರ್. ಅಲ್ಲ, ಈಗ ಶೌಚಾಲಯಗಳ ಡೋರ್ಗಳು ನೋಡಿದ್ರೆ, ಇಲ್ಲಿ ಒಳಗಡೆ ಕಾಮಗಾರಿಗಳು ಮಾಡೋದು ನೋಡಿದ್ರೆ, ಫ್ಯಾನು ಇವೆಲ್ಲ ನೀವು ಪ್ರಿನ್ಸಿಪಾಲ್ ಆಗಿ ನೀವು ಹೇಳ್ಬೇಕಲ್ಲ ಅವ್ರಿಗೆ? ಪ್ರತಿಯೊಂದನ್ನು ಹೇಳಿದ್ದೀನಿ ಸರ್. ಸರ್ ಏನ್ ಅನಿಸ್ತದೆ ಈ ಫ್ಯಾನ್ಗಳು ಲೈಟ್ಗಳು ಇವು ಕಳಪೆನಾ ಅಥವಾ ಹೆಂಗಿದೆ ಅನಿಸ್ತದೆ? ಫ್ಯಾನ್ಗಳು ನೋಡಿ ತೀರಾ ಕಳಪೆ ಇದಾವೆ ಸರ್. ಮೊದಲಿನ ಫ್ಯಾನ್ ಈ ಫ್ಯಾನ್ ಹೋಲಿಕೆ ಮಾಡಿದಾಗ ತುಂಬಾ ಕಳಪೆ ಇದಾವೆ ಸರ್. ಸರ್ 1,30,30,00,000 ಇದಾವೆ ಸರ್. ಇದು 1,30,30,00,000 ಕಾಮಗಾರಿ ಕೆಲಸ ಅನಿಸ್ತದೆ ನಿಮ್ಗೆ? ಈ ಮೇಲ್ನೋಟಕ್ಕೆ ಮಾಡುವಂತ ಕೆಲಸ ಇಲ್ಲ ಅಂತ ಕಾಣಿಸುತ್ತೆ ಸರ್. ಅಲ್ಲ, ಇಲ್ಲಿ ಶೌಚಾಲಯಗಳ ಬಾಗಿಲುಗಳನ್ನು ನಿಮಗೆ ತೋರಿಸ್ತೀನಿ ಸರ್. ಮೊದಲು ನಿಮ್ಮ ಹಳೆ ಬಾಗಿಲನ್ನು ತೋರಿಸಿಕೊಂಡು ನೋಡಿ. ಇಲ್ಲಿ ನಾನು ದೃಶ್ಯದಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಶಾಲೆಯ ಹಳೆಯ ಬಾಗಿಲಿದು, ಅಂದ್ರೆ ಶಾಲೆ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಇದ್ದಂತಹ ಡೋರ್ ಇದು ಯಾವ ರೀತಿಯಾಗಿ ಸದೃಢವಾಗಿದೆ ಅನ್ನುವಂಥದ್ದನ್ನ ಒಂದ್ಸರಿ ನೋಡಿ ಸರ್. ಈಗ ಇವರು ಮಾಡಿದಾರಲ್ಲ ಆ ಕಾಮಗಾರಿಯ ಬಾಗಿಲುಗಳನ್ನು ಒಂದ್ಸರಿ ತೋರಿಸಿ ನೀವು. ಇದು ಈ 1,30,30,00,000 ವೆಚ್ಚದಲ್ಲಿ ನವೀಕರಣ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು. ಅವ್ರು ಮಾಡಿರತಕ್ಕಂತಹ ಕಾಮಗಾರಿ ಇದು. ಕೇವಲ 15ರಿಂದ 20 ದಿನಗಳು ಬಳಕೆ ಮಾಡಿದರೆ ಈ ಡೋರ್ಗಳು ಮುರಿದು ಹೋಗ್ತವೆ. ಅಂತಹ ಡೋರ್ಗಳನ್ನ ಈ ಗುತ್ತಿಗೆದಾರರು ಇಲ್ಲಿ ಶೌಚಾಲಯಗಳಿಗೆ, ಸ್ನಾನದ ರೂಮ್ಗಳಿಗೆ ಇವತ್ತು ಕೂಡಿಸಿದ್ದಾರೆ. ಇವರು ಮಾಡ್ತಕ್ಕಂಥ ಕಾಮಗಾರಿಗಳಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಮಂಜೂರು ಮಾಡಬಾರದು ಎನ್ನುವಂಥದ್ದು ಪೋಷಕರ ಮತ್ತು ಶಿಕ್ಷಣ ಪ್ರೇಮಿಗಳ ಒತ್ತಾಯವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18.